ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಮಸಾಲ ಮಜ್ಜಿಗೆ ಮನೇಲಿ ಹೋಮ್ ಮೇಡು ಮಸಾಲ ಮಜ್ಜಿಗೆಗೆ ಮಸಾಲೆ ಹೇಗೆ ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ. ಮಸಾಲ ಮಜ್ಜಿಗೆ ನಾನು ಸುಮಾರು ಒಂದು 1/4 ಲೀಟ್ರು ಮಜ್ಜಿಗೆ ಮಾಡೋದಕ್ಕೆ ಒಂದು 1/4 ಕಪ್ ಆಗೋಷ್ಟು ನಾನು ಮೊಸರು ತೊಗೊಂಡಿದ್ದೀನಿ. ಮಸಾಲೆಗೆ ಬಂದು 1 ಮುಷ್ಟಿ ಆಗೋಷ್ಟು ನಾನು ಕೊತ್ತಂಬರಿ ಕಡ್ಡಿ ಸಮೇತ ತೊಗೊಂಡಿದ್ದೀನಿ. ಒಂದು 2-3 ಸ್ಟಿಕ್ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ, ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಒಂದು 10-12 ಕಾಳು ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ 2 ತೊಗೊಂಡಿದ್ದೀನಿ. ಮೆಣಸಿನ ಪುಡಿ ತೊಗೊತಾ ನೀವು ಬೇಕು ಅಂದರೆ ಮೆಣಸ್ಕಾಳು ಯೂಸ್ ಮಾಡ್ಬೋದು. ನಾನು 1/4 ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಒಂದು ಇಂಚ್ ಆಗೋಷ್ಟು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಮೊದಲಿಗೆ ಇಷ್ಟನ್ನು ನಾವು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರಿಗೆ ನಾವು ಕಾಳು ಮೆಣಸಿನ ಪುಡಿ, 2 ಹಸಿಮೆಣ್ಸಿನ್ಕಾಯಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ, ಮತ್ತು ಮೆಂತ್ಯ ಕಾಳು ಒಂದು 7-8, ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಸೋಂಪು ಹಾಕ್ಬೋದು, ಶುಂಠಿ ಮತ್ತು ಒಂದು ಸ್ವಲ್ಪ ಇಂಗು ಮತ್ತು ಕೊತ್ತಂಬರಿ ಮತ್ತು ಕರಿಬೇವು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ನಾವು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಫ್ರೆಂಡ್ಸ್, ಪ್ಯೂರಿ ರೆಡಿಯಾಗಿದೆ ನೋಡಿ. ನೀವು ಬೇಕು ಅಂದರೆ ನೀವು ಫಿಲ್ಟ್ರ್ ಮಾಡಿನೂ ಸೇರಿಸ್ಕೊಬೋದು. ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ನಾನು ಫಿಲ್ಟ್ರ್ ಏನು ಮಾಡ್ತಾಯಿಲ್ಲ, ಸ್ವಲ್ಪ ನುಣ್ಣು ಗ್ರೈಂಡ್ ಮಾಡಿರೋದ್ರಿಂದ ನಾನು ಫಿಲ್ಟ್ರ್ ಮಾಡ್ಕೊ. ಈ ಥರ ಶೇಪ್ ಬರುತ್ತಲ್ಲ, ಮೋಡ್ಸ್, ಚಾಕ್ಲೇಟ್ ಮೋಡ್ಸ್ ಯಾವುದರ ನೀವು ತೊಗೊಬೋದು. ಈ ಥರ ಕ್ಯೂಬ್ಸ್ ಮಾಡಿ ನೀವು ಹಾಕೋದ್ರಿಂದ ನೀಟಾಗಿ ನೋಡಿ ಸ್ಟೋರ್ ಮಾಡ್ಕೊಬೋದು ನೀವು ಆರಾಮಾಗಿ. ನೋಡಿ, ನಾನು ಈ ಥರ ಎಲ್ಲಕ್ಕೂ ಹಾಕಿ ನಾನು ಕ್ಯೂಬ್ಸ್ ಥರ ನಾನು ಫ್ರಿಜ್ಜಲ್ಲಿ ಒಂದು 20 ನಿಮಿಷ ಇಟ್ಕೊಂಡು ಸ್ವಲ್ಪ ನಾನು ಕ್ಯೂಬ್ಸ್ ಥರ ಮಾಡ್ಕೊತೀನಿ. ಈ ಥರ ನೀವು ಸೆಟ್ ಮಾಡ್ಕೊಂಡು ಒಂದ್ಸತಿ ನೀವು ಮಾಡಿಟ್ಕೊಂಬಿಟ್ರೆ ಡೈಲಿ ಬೇಕಾದ್ರೆ ನೀವು ಯಾವಾಗ ಬೇಕಾವಾಗ ಕುಡಿಬೇಕಾದಾಗೆಲ್ಲ ಮಜ್ಜಿಗೆ ಜೊತೆ ನೀವು ಒಂದೊಂದು ಕ್ಯೂಬ್ಸ್ ಹಾಕ್ಕೊಂಡು ನಿಮಗೆ ಸಾಕಾಗುತ್ತೆ. ಹೊರಗಡೆ ಜ್ಯೂಸು ಇದು ಕುಡಿಯೋಬೋದು. ಈ ಥರ ಹೆಲ್ತಿಯಾಗಿ ಕೊತ್ತಂಬರಿ, ಪುದೀನ, ಜೀರಿಗೆ, ಮೆಂತ್ಯ ಮತ್ತು ಕಾಳು ಮೆಣಸು, ಉಪ್ಪು ಎಲ್ಲ ಇಂಗು ಎಲ್ಲ ಸೇರಿಸೋದ್ರಿಂದ ಡೈಜೆಷನ್ಗೆ ಒಳ್ಳೆಯದು ಮತ್ತು ಈ ಸಮ್ಮರ್ಗೆ ಏಳು ಮಾಡಿಸಿದ ಒಂದು ಮಸಾಲ ಮಜ್ಜಿಗೆ ಆಗಿರುತ್ತೆ. ಇದನ್ನು ನಾನು ಈಗ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಫ್ರೆಂಡ್ಸ್, ಮಸಾಲ ಮಜ್ಜಿಗೆಗೆ ಮಸಾಲೆ ರೆಡಿ ಆಗಿದೆ ನೋಡಿ, ಕ್ಯೂಬ್ಸ್ ರೆಡಿ ಆಗಿದೆ ನೋಡಿ. ಈ ಥರ ಒಂದ್ಸತಿ ನೀವು ಮಾಡಿಕೊಂಡು ಒಂದು ಬೌಲಲ್ಲಿ ಸ್ಟಾಕ್ ಮಾಡ್ಕೊಂಡು ನೀವು ಇಟ್ಕೊಬೋದು. ನಾನು ಒಂದು ಕ್ಯೂಬ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಯಾವ ಶೇಪಲ್ಲಾದರೂ ನೀವು ಮಾಡ್ಕೊಬೋದು ನೋಡಿ. ಈ ಥರ ನಾನು ಒಂದು ಲೋಟ ಮಜ್ಜಿಗೆಗೆ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ 1/4 ಕಪ್ಪು ಮೊಸರಲ್ಲಿ ನೋಡಿ. ಈ ಥರ ನಿಮಗೆ ಎಷ್ಟು ಬೇಕು ಅಷ್ಟು ನೀವು ಕ್ಯೂಬ್ ಯೂಸ್. ಸ್ವಲ್ಪ ಸ್ಟ್ರಾಂಗ್ ಅಂದರೆ ನೀವು 2 ಹಾಕ್ಕೊಬೋದು, ಸ್ವಲ್ಪ ನಾರ್ಮಲ್ ಆದರೆ ಸಾಕು. ನಿಮಗೆ ತುಂಬ ಇನ್ನೂ ಕೋಲ್ಡ್ ಬೇಕು ಅಂದರೆ ನೀವು ಐಸ್ ಟ್ಯೂಬ್ಸ್ನು ಮಜ್ಜಿಗೆ ಜೊತೆ ಹಾಕ್ಕೊಬೋದು. ಇಷ್ಟ ಆದರೆ ನಮಗೆ ನೋಡಿ ನೀಟಾಗಿ ಮೆಲ್ಟ್ ಆಗಿಬಿಡ್ತದೆ. ಹೊರಗಡೆಯಿಂದ ಬಂದಾಗ ದಿಢೀರಾಗಿ ಮನೆಗೆ ಯಾರನ್ನ ಗೆಸ್ಟ್ ಬಂದಾಗ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಮಸಾಲ ಮಜ್ಜಿಗೆ ಮಸಾಲೆ ಕ್ಯೂಬ್ಸ್ ಈ ಥರ ಒಂದು ಹಾಕ್ಕೊಟ್ರು ನಮಗೆ ಸಾಕಾಗುತ್ತೆ. ಉಪ್ಪು ನೀವು ನೋಡಿ ಹಾಕ್ಕೊಡಿ. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಅದು ಫುಲ್ಲು ಕರಗುತ್ತೆ ನೋಡಿ. ಇದೆಲ್ಲ ನಾನು ಓಪನ್ ಮಾಡಿ ಒಂದು ಸ್ಟೀಲ್ ಬಾಕ್ಸಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ಟೋರ್ ಮಾಡ್ಕೊತೀನಿ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದರೆ ನಿಮ್ಗೆ ಬೇಕು ಅಂದರೆ ಸೋಂಪು ಹಾಕ್ಕೊಬೋದು, ಕೆಲವರು ಸೋಂಪು ಸೇರಿಸ್ತಾರೆ. ಇಷ್ಟ ಆದರೆ ಒಂದು ಸಮ್ಮರು ಒಂದು ಹೆಲ್ತಿ ಡ್ರಿಂಕು ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.